2008 ಮಾರ್ಚ್ 2 ಆ ದಿನ ಯುವ ಸ್ಟಾರ್ ಕ್ರಿಕೆಟಿಗನ ಉದಯವಾಗಿತ್ತು. ಅಂಡರ್-19 ಕ್ರಿಕೆಟಿಗರಲ್ಲಿ ಒಬ್ಬನಾಗಿದ್ದ ಆತ ಅಂದು ಜಗತ್ತಿಗೆ ಪರಿಚಯವಾಗಿದ್ದ. ಈತನ ನಾಯಕತ್ವದಲ್ಲಿ ಭಾರತ ಅಂಡರ್-19 ವಿಶ್ವಕಪ್ ಟ್ರೋಫಿ ಎತ್ತಿ ಹಿಡಿದಿತ್ತು. ಅಂದಾಗೆ ಆತ ಬೇರೆ ಯಾರೂ ಅಲ್ಲ, ಕ್ರಿಕೆಟ್ ಜಗತ್ತಿನ ಐಕಾನ್ ಸ್ಟಾರ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಹೆಸರು ಕೇಳಿದರೆ ಸಾಕು, ಮಿಂಚಿನ ಆಟ ಕಣ್ಮುಂದೆ ಬರುತ್ತೆ. 2008ರ IPL ಹರಾಜಿನಲ್ಲಿ ಅಂಡರ್-19 ವಿಶ್ವಕಪ್ ಗೆಲ್ಲಿಸಿಕೊಟ್ಟ ನಾಯಕ ವಿರಾಟ್ ಕೊಹ್ಲಿ ಖರೀದಿಗೆ ಡೇರ್ ಡೆವಿಲ್ಸ್ ತಂಡದ ಆಡಳಿತ ಮಂಡಳಿ ಸಖತ್ ಡೇರ್ ಮಾಡಿತ್ತು. ಆದರೆ ಕೊಹ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ತೆಕ್ಕೆಗೆ ಬಿದ್ರು. ಚೊಚ್ಚಲ IPL ಟೂರ್ನಿಯಲ್ಲಿ RCB ಸೇರಿದ ಕೊಹ್ಲಿಗೆ ಸಂಭಾವನೆ ಸಿಕ್ಕಿದ್ದೆಷ್ಟು ಗೊತ್ತಾ? ಕೇವಲ 12 ಲಕ್ಷ. ಬರೀ 12 ಲಕ್ಷನ ಅಂತ ಶಾಕ್ ಆಗುತ್ತೆ ಅಲ್ವಾ? ಹಾಗೇ ಆಗುತ್ತೆ. ಆದರೂ ಸತ್ಯ. 2008ರಲ್ಲಿ 12 ಲಕ್ಷಕ್ಕೆ RCB ಪಾಲಾದ ವಿರಾಟ್ ಕೊಹ್ಲಿಗೆ ಮೂಲ ಬೆಲೆಗಿಂತ 2 ಲಕ್ಷ ಹೆಚ್ಚು ಸಿಕ್ಕಿತ್ತು ಅಷ್ಟೇ. 12 ಲಕ್ಷ ಸಂಭಾವನೆ ಪಡೆದು IPL ಜರ್ನಿ ಸ್ಟಾರ್ಟ್ ಮಾಡಿದ್ದ ವಿರಾಟ್ 2008, 2009, 2010 ಈ 3 ವರ್ಷವೂ 12 ಲಕ್ಷಕ್ಕೆ ಆಟವಾಡಿದ್ರು. ಸಿಕ್ಕ ಅವಕಾಶದಲ್ಲಿ ತನ್ನ ತಾಕತ್ತೇನು ಅಂತ ತೋರಿಸಿದ್ರು. ಪ್ರತಿ ಸೀಸನ್ನಲ್ಲೂ ಅದ್ಭುತವಾಗಿ ಆಟ ಆಡಿದ್ರು. ಅದರ ಪರಿಣಾಮ 2011ರ ಹರಾಜಿಗೂ ಮೊದಲೇ RCB ಆಡಳಿತ ಮಂಡಳಿ ವಿರಾಟ್ ಕೊಹ್ಲಿಯನ್ನ ಉಳಿಸಿಕೊಂಡಿತ್ತು. ಸಂಭಾವನೆಯನ್ನು ಕೂಡ ಹೆಚ್ಚು ಮಾಡಿತು. 2011ರಲ್ಲಿ 8.28 ಕೋಟಿ ಸಂಭಾವನೆ ಪಡೆದರು. ಇದೇ ಸಂಭಾವನೆ 2012 ಹಾಗೂ 2013ರಲ್ಲೂ ಮುಂದುವರಿಯಿತು. ಕೊಹ್ಲಿಗೆ ಸಂಭಾವನೆ ಜೊತೆಗೆ ಬಡ್ತಿಯೂ ಸಿಕ್ಕಿತ್ತು. 2012ರಲ್ಲಿ RCB ತಂಡದ ಉಪನಾಯಕರಾಗಿ ಆಯ್ಕೆಯಾದರು. 2013ರಲ್ಲಿ RCB ತಂಡದ ಕ್ಯಾಪ್ಟನ್ ಆಗಿ ಫೀಲ್ಡ್ಗಿಳಿದ್ರು. ಸ್ಫೋಟಕ ಬ್ಯಾಟ್ಸ್ಮನ್ ಆಗಿ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದರು. ಇದರ ಫಲವಾಗಿ 2014ರ IPL ಹರಾಜಿಗೂ ಮುನ್ನ ತಮ್ಮ ಸಂಭಾವನೆ ಹೆಚ್ಚಿಸಿಕೊಂಡರು. 8.28 ಕೋಟಿ ಇದ್ದ ಸಂಭಾವನೆ ಏಕ್ದಮ್ 12.5 ಕೋಟಿಗೆ ಏರಿತು. 2017ರವರೆಗೂ 12.5 ಕೋಟಿ ಸಂಭಾವನೆ ಪಡೆದಿದ್ದ ಕೊಹ್ಲಿಗೆ 2018ರಲ್ಲಿ ಜಾಕ್ಪಾಟ್ ಹೊಡಿತು. ಬರೋಬ್ಬರಿ 4.5 ಕೋಟಿ ಹೆಚ್ಚು ಸಂಭಾವನೆಯಿಂದಾಗಿ 17 ಕೋಟಿಯನ್ನ ಪಡೆದರು. IPLನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ಆಟಗಾರ ಅಂತ ಖ್ಯಾತಿ ಪಡೆದರು. 2021ರಲ್ಲಿ ವಿರಾಟ್ ಕೊಹ್ಲಿ RCB ತಂಡದ ನಾಯಕತ್ವಕ್ಕೆ ರಾಜೀನಾಮೆ ನೀಡಿದರು. ನಾಯಕತ್ವದಿಂದ ಕೆಳಗಿಳಿದ ಮರು ವರ್ಷದಿಂದ ಅಂದರೆ 2022ರ ಹರಾಜಿನಲ್ಲಿ 15 ಕೋಟಿಗೆ ಉಳಿಸಿಕೊಳ್ಳಲಾಯಿತು. 2023, 2024ರ IPL ಆವೃತ್ತಿಗೂ ಕೊಹ್ಲಿ 15 ಕೋಟಿ ಸಂಭಾವನೆ ಪಡೆದರು. ಬರೋಬ್ಬರಿ 17 ವರ್ಷದಿಂದ ವಿರಾಟ್ ಕೊಹ್ಲಿ RCB ತಂಡದಲ್ಲೇ ಆಡ್ತಿದ್ದಾರೆ. ಇದೀಗ 18ನೇ ಸೀಸನ್ಗೆ ರೆಡಿಯಾಗಿದ್ದಾರೆ. ಇಷ್ಟು ವರ್ಷ ಒಂದೇ ಫ್ರಾಂಚೈಸಿಯಲ್ಲಿ ಕೊಹ್ಲಿನ ಬಿಟ್ಟರೆ ಇನ್ಯಾವ ಆಟಗಾರನೂ ಆಡಿಲ್ಲ. 2008ರಿಂದ 2025ರ RCB ಅನೇಕ ದಾಖಲೆಗಳನ್ನು ಮಾಡಿದೆ. ಹಂತ ಹಂತವಾಗಿ ಕೊಹ್ಲಿ ಸಂಭಾವನೆಯು ಏರಿಕೆಯಾಗಿದೆ. ಮೊದಲ ಟೂರ್ನಿಯಲ್ಲಿ ಕೇವಲ 12 ಲಕ್ಷ ಪಡೆದಿದ್ದ ವಿರಾಟ್ ಕೊಹ್ಲಿ ಈ ಸೀಸನ್ನಲ್ಲಿ 21 ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರೆ. ಇದರ ಮೂಲಕ ಅತಿ ಹೆಚ್ಚು ಸಂಭಾವನೆಯ ಸಾಮ್ರಾಟ ಆಗಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.